ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಈ ಹಿಂದೆ 20ನೇಯ ಎಪಿಸೋಡ್ನಲ್ಲಿ ಸುಮಾರು 317 ಪ್ರಶ್ನೆಗಳವರೆಗೆ ಚಿಂತನೆ ನಡೆದಿತ್ತು. ಇದೀಗ 21ನೇ ಎಪಿಸೋಡ್ 318ನೇ ಪ್ರಶ್ನೆಯಿಂದ ಪ್ರಾರಂಭಗೊಳ್ತಾ ಇದೆ. ವ್ಯೋಮಾಸುರ ಸಂಹಾರ. ಈ ಕೃಷ್ಣನ ಮಿತ್ರರು ಎಲ್ಲ ಗೋಪಾಲಕರು ಬಲ್ಲರು ಸೇರಿಕೊಂಡು ಕಣ್ಣು ಮುಚ್ಚಾಲೆ ಆಟ ಆಡ್ತಾಯಿದ್ರು. ಕೆಲವರು ಕುರಿಗಳು, ಕೆಲವರು ಕದ್ದು ಬಚ್ಚಿಡುವ ಕಳ್ಳರು, ಮತ್ತು ಕೆಲವರು ಪತ್ತೆ ಹಚ್ಚುವವರು ಪೊಲೀಸರು. ಹೀಗೆ 3 ಗುಂಪುಗಳಾಗಿ ಆಟ ಆಡ್ತಾಯಿದ್ರು. ಮಯಾಸುರನ ಮಗನಾಗಿರ್ತಕ್ಕಂತಹ ಮಹಾಮಾಯಾವಿ ವ್ಯೋಮಾಸುರ ಗೊಲ್ಲರ ವೇಷದಲ್ಲಿ ಇವನು ಕೂಡ ಬಂದು ಕಳ್ಳರ ಗುಂಪಿನಲ್ಲಿ ಸೇರಿಕೊಂಡ. ಅಷ್ಟೇ ಅಲ್ಲ, ಆ ಗೊಲ್ಲರನ್ನು ಕದ್ದು ಎತ್ಕೊಂಡು ಹೋಗಿ ಗುಹೆ ಒಳಗೆ ಬಚ್ಚಿಟ್ಟು ದೊಡ್ಡ ಬಂಡೆ ಕಲ್ಲಿಂದ ಬಾಗಿಲನ್ನು ಮುಚ್ಚಿಬಿಡ್ತಾನೆ. ಕೃಷ್ಣ ನೋಡಿದ. ಕೃಷ್ಣ ಸಿಂಹವು ತೋಳವನ್ನು ಹಿಡಿಯುವಂತೆ ಅವನನ್ನು ಹಿಡಿದು ಕತ್ತು ಹಿಸುಕಿ ಕೊಂದು ಹಾಕಿ ಗೊಲ್ಲರನ್ನು ಕಾಪಾಡಿದ್ದಾನೆ. ಆ ಕಡೆಗೆ ಅಕ್ರೂರನ್ನು ಗೋಕುಲಕ್ಕೆ ಕಳಿಸಿಕೊಡ್ತಾನೆ. ಕೃಷ್ಣ ಬಲರಾಮರನ್ನು ಕರ್ಕೊಂಡು ಬಾ, ನಿಮ್ಮ ಮಾಮ ಕಂಸ ಧನುರ್ಯಾಗ ಬಿಲ್ ಹಬ್ಬ ಏರ್ಪಾಡು ಮಾಡಿದ್ದಾನೆ. ಈ ಮಾಮಗಳಿಂದಲೇ ಲೋಕವೆಲ್ಲ ಹಾಳಾಗಿರ್ತಕ್ಕಂಥದ್ದು. ರಾಮಾಯಣದ ಮಾಮ ಮಾರೀಚ, ಮಹಾಭಾರತದ ಮಾಮ ಶಕುನಿ, ಭಾಗವತದ ಮಾಮ ಕಂಸ. ಇವರಿಂದ 3 ಲೋಕ, ಈ 3 ಜನರ ಮಾಮಗಳಿಂದ 3 ಲೋಕ ಹಾಳಾಗಿಬಿಟ್ಟಿದೆ. ಅಷ್ಟು ಕಂಟಕರು ಇವರು. ಬಹುಶಃ ಆ ಶಬ್ದ ಯಾಕೆ ಬಂತು ಅಂತ ಯೋಚನೆ ಮಾಡೋದಂತಾಗಿದ್ದರೆ, ಸಂಸ್ಕೃತದಲ್ಲಿ ಮಾ ಶಬ್ದಕ್ಕೆ ಬೇಡ ಅಂತ ಅರ್ಥ. ಮಾಮ ಬೇಡಪ್ಪ, ಇವರು ಸಾಬರಿ, ಮುಗಿತು ಇವ್ರದ್ದು ಕತಿ, ಇವರ ಜೋಡಿ ಸೇರಿದರೆ ನಾವು ಹಾಳಾಗಿಬಿಡ್ತೇವೆ ಅಂತ ಲೆಕ್ಕ. ಅದಕ್ಕಾಗಿ ಮಾಮ ಅಂತ ಬಂದಿರಬೇಕು, ಗೊತ್ತಿಲ್ಲ. ಕಂಸ ಹೇಳಿ ಕಳಿಸ್ತಾನೆ, ನಿಮ್ಮ ಮಾಮ ಧನುರ್ಯಾಗ ಬಿಲ್ಲು ಹಬ್ಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾನೆ, ಬರಬೇಕು ಅಂತ. ಆಯಿತು, ಗೋಕುಲಕ್ಕೆ ಕರ್ಕೊಂಬರ್ಲಿಕ್ಕೆ ಅಂತ ಹೊರಟಿದ್ದಾನೆ. ಹೋಗುವಾಗ ದಾರಿಯಲ್ಲಿ ಯೋಚನೆ ಮಾಡ್ತಾನೆ, ಯಾರು ಅಕ್ರೂರ, ನಾನಿಂದು ಯೋಗಿ ವಂದ್ಯನಾದ ಕೃಷ್ಣನನ್ನು ಕಾಣ್ತೇನೆ. ಪೂರ್ವಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಏನೋ ಗೊತ್ತಿಲ್ಲ. ಕಂಸ ನನ್ನನ್ನು ಕೃಷ್ಣನ ಕಡೆಗೆ ಕಳಿಸಿ ನನಗೊಂದು ಅನುಗ್ರಹವನ್ನೇ ಮಾಡಿದ್ದಾನೆ. ಕಂಸನ ಉದ್ದೇಶನೂ ಬೇರೆ ಇರಬಹುದು, ಆ ವಿಷಯ ಬೇರೆ. ನನಗಂತೂ ಈ ಒಂದು ಸಂದರ್ಭದಿಂದ ಕೃಷ್ಣನ ಭೇಟಿ, ಆ ದರ್ಶನ ಭಾಗ್ಯ ಉಂಟಾಯ್ತಲ್ಲ, ಹಾಗೆ ನಂಗೆ ಅನುಗ್ರಹ ಮಾಡಿದ್ದಾನೆ ಅಂತ ಭಾವಿಸಬಹುದಾಗಿದೆ. ನಾನು ಅಲ್ಲಿ ಹೋದಾಗ ಇವನು ಕಂಸನ ಕಡೆಯಿಂದ ಬಂದಿದ್ದಾನೆ, ಕಂಸನ ಕಡೆಯವನು ಅಂತ ಹೇಳಿ ನನ್ನ ಬಗ್ಗೆ ಕೃಷ್ಣನಿಗೆ ತಿರಸ್ಕಾರ ಇರಬಹುದಾ ಅಂತ ಯೋಚನೆ ಮಾಡ್ತಾನೆ ಒಂದು ಸಲ. ನೋ, ಖಂಡಿತ ಇಲ್ಲ. ಯಾಕೆ? ಭಗವಂತ ನಿಷ್ಪಕ್ಷಪಾತಿ, ಕಲ್ಪವೃಕ್ಷದಂತೆ. ಕಲ್ಪವೃಕ್ಷದ ಕೆಳಗೆ ಯಾರೇ ಕೂತು ಏನೇ ಬೇಡಿದರೂ ಕೊಟ್ಬಿಡ್ತದದು, ಇರ್ರೆಸ್ಪೆಕ್ಟ್ ಆಫ್ ಕಾಸ್ಟ್ ಆ್ಯಂಡ್ ಜೆಂಡರ್. ಭಗವಂತನು ಕೂಡ ಅವರವರ ಭಾವನೆ ಸೇವೆಗಳಿಗೆ ಫಲ ನೀಡತಕ್ಕಂಥವು. ನಾನಲ್ಲಿ ಗೋಕುಲಕ್ಕೆ ಹೋಗಿ ಭಗವಂತನ ಕಂಡಾಗ ನನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಸಮಸ್ತ ಪಾಪವನ್ನು ಕಳೀತಾನೆ ಭಗವಂತ ಅಂತ ಅವನ ಮಹಿಮೆಯನ್ನು ನೆನಪಿಸಿಕೊಳ್ತಾ ದಾರಿಯುದ್ದಕ್ಕೂ ಕೃಷ್ಣನನ್ನೇ ಧ್ಯಾನ ಮಾಡ್ತಾ ಪ್ರಯಾಣವನ್ನು ಮಾಡಿದ್ದಾನೆ. ಆನಂತರ ಯೋಗಿ ವಂದ್ಯ ಅಂತ ಬಂತು. ಕೃಷ್ಣ ಯೋಗ, ಯೋಗಿ ಶಬ್ದಗಳ ಅರ್ಥ ಏನು? ಆ ಯೋಗ ಶಬ್ದದ ಅರ್ಥವನ್ನು ಚಿಂತನೆ ಮಾಡುವಂತಾಗಿದ್ದರೆ, ಜ್ಞಾನಂತು ಯೋಗ ಶಬ್ದೋಕ್ತಂ ಯುಜ್ಯತೇನೇನ ಯತ್ ಸುಖಂ ಕ್ವಚಿದ್ಯೋಗ ಉಪಾಯ ಸ್ಯಾತ್ ಕ್ವಚಿತ್ ಚಿತ್ತ ನಿರೋಧನಂ. ಈ ಮಾತಿನಂತೆ ಸುಖ ಸಾಧನವಾಗಿರ್ತಕ್ಕಂತಹ ಜ್ಞಾನ ಯೋಗ ಅಂತ ಹೆಸರದಕ್ಕೆ, ಜ್ಞಾನಕ್ಕೆ. ಇನ್ನು ಕೆಲವು ಕಡೆಗೆ ಯೋಗ ಅಂದರೆ ಉಪಾಯ ಅಂತಲೂ ಹೆಸರಿದೆ.
ಅರ್ಥ ಇದೆ. ಮತ್ತೆ ಕೆಲವು ಕಡೆಗೆ ಸಾವಿರಾರು ಮನೋಭಾವನೆಗಳನ್ನು ನಿಯಂತ್ರಿಸ್ತಕ್ಕಂಥದ್ದು ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತಕ್ಕಂಥ ಕ್ರಮ ಕೂಡ ಉಂಟು. ಇಂಥ ಯೋಗಾಭ್ಯಾಸ ಮಾಡಿದ ಯೋಗಾನುಷ್ಠಾನ ಮಾಡಿದ ಯೋಗಿಗಳು ಎಷ್ಟು ಪ್ರಕಾರದಲ್ಲಿದ್ದಾರೆ? 3 ಪ್ರಕಾರದಲ್ಲಿದ್ದಾರೆ. ಏನವರ ವಿವರ? ಸನಕಾದ್ಯ ಜ್ಞಾನಯೋಗಾ ಭಕ್ತಿಯೋಗಾಸ್ತು ದೇವತಾ ಮಾನುಷಾ ಕರ್ಮಯೋಗಾಶ್ಚ ತ್ರಿಧೈತೆ ಯೋಗಿನ ಸ್ಮೃತಾ ಅನ್ನುವ ಮಾತಿನಂತೆ 3 ಯೋಗಿಗಳು, ಜ್ಞಾನಯೋಗಿಗಳು ಸನಕಾದಿಗಳು, ಭಕ್ತಿಯೋಗಿಗಳು ದೇವತೆಗಳು, ಕರ್ಮಯೋಗಿಗಳು ಮನುಷ್ಯರು. ಅಕ್ರೂರನು ಯಾವ ಸಮಯದಲ್ಲಿ ಗೋಕುಲವನ್ನು ತಲುಪಿದನು? ಅಕ್ರೂರನು ಸಂಜೆಯ ಸಮಯದಲ್ಲಿ ಗೋಕುಲವನ್ನು ತಲುಪಿದನು. ಅಕ್ರೂರನು ರಥದಿಂದ ಇಳಿದೊಡನೆ ಏನು ಮಾಡಿದ? ಅಕ್ರೂರ ರಥದಿಂದ ಇಳಿದೊಡನೆ ಆ ಅಂಗಳದಲ್ಲಿ ಉರುಳಾಡಿಬಿಟ್ಟ. ಯಾಕೆ? ಕೃಷ್ಣನ ಪಾದಚಿಹ್ನೆಗಳು, ಕಮಲ, ವಜ್ರ, ಅಂಕುಶಗಳಂತಹ ಕೃಷ್ಣನ ಪಾದಚಿಹ್ನೆ ಅಲ್ಲೆಲ್ಲ ಕಂಡು ಬಂತು ಆ ಮಣ್ಣಿನ ರಾಶಿಯಲ್ಲಿ, ಉಸುಕಿನಲ್ಲಿ. ಅದಕ್ಕಾಗಿ ಭಗವಂತನ ಪಾದದ ಧೂಳಿ ಅಂಥೇಳಿ ಪವಿತ್ರವಾಗಿರ್ತಕ್ಕಂಥೇಳಿ ಅಲ್ಲಿ ಉರುಳಾಡಿದ್ದಾನೆ. ಮನೆಗೆ ಬಂದ ಅಕ್ರೂರನನ್ನು ರಾಮಕೃಷ್ಣರು ಸ್ವಾಗತ ಮಾಡಿದ್ದಾರಂತೆ. ಹೀಗೆ ಸ್ವಾಗತ ಮಾಡಿದರು, ಕೈ ಹಿಡಿದುಕೊಂಡು ಒಳಗೆ ಬರಬೇಕು ಅಂಥೇಳಿ ಸ್ವಾಗತವನ್ನು ಮಾಡಿದ್ದಾರಂತೆ. ಒಳಗೆ ಕರೆದು ಮಧುಪರ್ಕಾದಿಗಳಿಂದ ಉಪಚಾರವನ್ನು ಮಾಡಿದ್ದಾರೆ. ಏನು ಮಧುಪರ್ಕ ಅಂತಂದರೆ? ದಧಿ ಸರ್ಪಿರ್ಜಲಂ ಕ್ಷೌದ್ರಂ ಸಿತಾಚೈತೈಶ್ಚ ಪಂಚಭಿಃ ಪ್ರೋಚ್ಯತೆ ಮಧುಪರ್ಕಸ್ತು ಸರ್ವದೇವೌಹತುಷ್ಟಯೇ ಅನ್ನುವ ಮಾತಿನಂತೆ ಮಧುಪರ್ಕ ಅಂದರೆ 5ರ ಮಿಶ್ರಣ: ಮೊಸರು, ತುಪ್ಪ, ನೀರು, ಜೇನು, ಸಕ್ಕರೆ. ಈ 5ರ ಮಿಶ್ರಣಕ್ಕೆ ಮಧುಪರ್ಕ ಅಂತ ಹೆಸರು. ಇನ್ನೊಂದು ಮಾತು ಕೂಡ ಉಂಟು: ಮಧುಪರ್ಕಂಚ ಸಕ್ಷೌದ್ರಂ ದಧಿ ಪ್ರೋಕ್ತಂ ಮನೀಷಿಭಿಃ. ಜೇನು ಮತ್ತು ಮೊಸರಿನ ಮಿಶ್ರಣ ಎರಡೇ, ಇದಕ್ಕೂ ಮಧುಪರ್ಕ ಅಂತ ಹೆಸರಿದೆ. ಪೂಜಾ ಕಾಲದ ಷೋಡಶೋಪಚಾರ ಪೂಜೆ ಭಗವಂತ ಅರ್ಪಿಸುವಾಗ ಇದರಲ್ಲಿ ಇದು ಒಂದು. ವಿವಾಹ ಕಾಲದಲ್ಲಿ ವರನಿಗೆ ವರಪೂಜೆ ಮಾಡುವಾಗ ಮಧುಪರ್ಕ ಆ ಪುರೋಹಿತರು ನಡೆಸಿಕೊಡ್ತಾರೆ. ಅಲ್ಲಿಯೂ ಕೂಡ ಆ ಮಧುಪರ್ಕ ನಡೀಲಿಕ್ಕಿದೆ. ಮಧುಪರ್ಕ ಅಂದ್ರೇನು? ಸ್ವಲ್ಪ ಹೆಚ್ಚು ಕಡೆ ಇವತ್ತಿನ ಭಾಷೆಯಲ್ಲಿ ತಿಳಿಯುವಂತಾಗಿದ್ದರೆ, ಮನೆಗೆ ಯಾರೋ ಬರ್ತಾರೆ ಗೆಸ್ಟ್, ಅವರು ನಾವು ಬಂದ ಕೂಡಲೇ ಏನು ತೊಗೊಳ್ತೀರಿ? ಚಹಾ, ಕಾಫಿ, ಬೋರ್ನ್ವಿಟಾ, ಹಾರ್ಲಿಕ್ಸ್, ಪಾನಕ ಅಂತ ಹೀಗೆಲ್ಲ ಏನೇನು ಸ್ವಲ್ಪ ಆತಿಥ್ಯದ ಮಾತುಗಳನ್ನು ನಾವು ಹೇಳ್ತೇವೆ. ಅವತ್ತಿನ ಕಾಲದಲ್ಲಿ ಇಂತಹ ಪಾನಕ ಪದಾರ್ಥಗಳಂತೆ, ಹಾಲು ಕೊಡ್ತಕ್ಕಂಥ ಪದಾರ್ಥದಂತೆ ಅವತ್ತಿನ ಕಾಲದಲ್ಲಿ ಈ ಮಧುಪರ್ಕವನ್ನು ಕೊಡಲಾಗ್ತಾ ಇತ್ತು. ಇಲ್ಲಿ ಒಂದು ಮಾತು: ಸೃಷ್ಟಿಗಿಂತ ಮೊದಲು ಇದ್ದವರು ಬಲರಾಮಕೃಷ್ಣರು. ಅಲ್ಲಿ ವರ್ಣನೆ ಮಾಡುತ್ತಾನೆ, ಹೊಗಳ್ತಾನೆ. ಯಾರು? ಅಕ್ರೂರ ಕೃಷ್ಣ ಬಲರಾಮರನ್ನು. ನೀವು ಸೃಷ್ಟಿಗಿಂತ ಮೊದಲು ಇದ್ದವರು. ಈ ಮಾತಿನ ಅಭಿಪ್ರಾಯ ಏನು? ಭಗವಂತನನ್ನೇನೋ ಹೊಗಳೋಣ, ಸರಿ. ಯಾಕೆ? ಭಗವಂತನಲ್ಲಿ ಆ ಗುಣಗಳಿವೆ, ಆದರೆ ಬಲರಾಮನಲ್ಲಿ ಆ ಗುಣಗಳಿಲ್ಲ. ಹಾಗಾಗಿ ಇಬ್ಬರನ್ನೂ ಸೇರಿಸಿ ಹೊಗಳತಕ್ಕಂಥ ಈ ಮಾತುಗಳ ಅಭಿಪ್ರಾಯ ಏನು ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ವೈನ್ಯಪಾರ್ಥ ಬಲೇಶಾದೌ ಆವಿಷ್ಟಂ ಪುರುಷೋತ್ತಮಂ ಅಪೇಕ್ಷ ತದ್ಗುಣಾ ಸರ್ವೇ ತಜ್ಜೀವಾನಾಂ ಅಭಾವಿನಃ ಅಪ್ಯುಚ್ಯಂತೆ ಪುರಾಣೇಷು ವಿಶೇಷಾತ್ ಸನ್ನಿಧಿರ್ಯತಃ. ಇದು ಮಹಾತ್ಮ್ಯ ಗ್ರಂಥದ ಮಾತು. ಇದರ ಅಭಿಪ್ರಾಯ ಏನು? ಪೃಥುಚಕ್ರವರ್ತಿ, ವೈನ್ಯ ಅಂದರೆ ವೇನನ ಮಗ ವೈನ್ಯ, ಅರ್ಜುನ, ಬಲರಾಮ, ರುದ್ರ, ಇಂದ್ರ ಮುಂತಾದವರಲ್ಲಿ ಹರಿಯ ವಿಶೇಷ ಆವೇಶ ಇರುವುದರಿಂದ ಅವರಲ್ಲಿ ಗುಣಗಳು ಮೇಲ್ನೋಟಕ್ಕೆ ಇರಲಿಕ್ಕಿಲ್ಲ. ಹರಿಯಲ್ಲಿ ಮಾತ್ರ ಗುಣಗಳಿವೆ ಅಂತಲ್ಲ, ಆದ್ರೂ ಭಗವಂತನ ವಿಶೇಷ ಆವೇಶ ಇರುವುದರಿಂದ ಆ ಕಾರಣಕ್ಕಾಗಿ ಗುಣಗಳಿಲ್ಲದಿದ್ದರೂ ಕೂಡ ಇದೆ ಅಂತ ವರ್ಣನೆ ಮಾಡಲಾಗ್ತಾ ಇದೆ.
ಪ್ರಕೃತ. ಬಲರಾಮನಲ್ಲಿಯೂ ಕೂಡ ಆ ಗುಣಗಳಿಲ್ಲ. ಸೃಷ್ಟಿಗಿಂತ ಮುಂಚೆ ಇದ್ದವನು, ಇದು ಭಗವಂತನಿಗೆ ಮಾತ್ರ ಅಪ್ಲಿಕೇಬಲ್ ಪಾಯಿಂಟ್ ಇದು. ಆದರೂ ಅವರಲ್ಲಿ ಇಂತಹ ಹರಿಯ ವಿಶೇಷ ಸನ್ನಿಧಾನ ಇರುವುದರಿಂದ ಇಂಥ ವರ್ಣನೆ ಅಲ್ಲಿ ನಮಗೆ ಕಂಡು ಬರ್ತದೆ ಅಂತ ಭಾವಿಸಬೇಕಾಗಿದೆ. ರಾತ್ರಿ ಊಟ ಆಗ್ತದೆ. ಅಕ್ರೂರ ಕೃಷ್ಣರ ಉಭಯ ಕುಶಲೋಪರಿ ನಡೀತದೆ. ಏನದು? ಅಕ್ರೂರ ಎಲ್ಲ ಸುದ್ದಿ ಹೇಳಿದ ಮಥುರಾಪಟ್ಟಣದ್ದು. ಒಮ್ಮೆ ನಾರದರು ಬಂದು, ವಸುದೇವನ ಮಕ್ಕಳೇ ಇವರು ಕೃಷ್ಣ ಬಲರಾಮರು, ನಿನ್ನ ಹೆದರಿಕೆಯಿಂದ ಕದ್ದು ಮುಚ್ಚಿ ಗೋಕುಲದಲ್ಲಿ ಇರಿಸಿದ್ದಾನೆ ಇವರನ್ನು ಅಂತ ಸುದ್ದಿ ತಿಳಿಸಿದ್ದು. ಸಿಟ್ಟಿನಿಂದ ಕಂಸ ಅವರನ್ನು ಕೊಲ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು, ನಾರದರು ತಡೆದದ್ದು, ಪುನಃ ಅವರನ್ನು ಬಂಧನ ಮಾಡಿದ, ಜೈಲಿಗೆ ಹಾಕಿಬಿಟ್ಟು ಅವ್ರನ್ನ, ವಸುದೇವ ದೇವಕಿಯರನ್ನು. ಈ ಕಂಸನ ದ್ವೇಷ, ಯಾದವರ ಬಗ್ಗೆ ವೈರ ಪ್ರವೃತ್ತಿ ಮುಂದುವರಿತು. ಅದರ ಭಾಗವಾಗಿ ಈಗ ಬಿಲ್ ಹಬ್ಬ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ. ಬೇರೆ ಉದ್ದೇಶ ಏನೂ ಇಲ್ಲ, ನಿಮ್ಮನ್ನಲ್ಲಿ ಕರೆಸಬೇಕು, ಕೊಂದು ಹಾಕಬೇಕು. ಅಲ್ಲಿ ಕರೆಸ್ಲಿಕ್ಕೆ ಒಂದು ನೆವ ಬೇಕಾಗಿದೆ, ಅದಕ್ಕೆ ನಂಗೆ ಕಳಿಸಿಕೊಟ್ಟನೀಗ ಅಂತ ಕಂಸನ ಯೋಜನೆ, ಭಾವನೆ, ವರ್ತನೆ ಎಲ್ಲವನ್ನು ಎಳೆಯಾಗಿ ಅಕ್ರೂರ ಆ ಉಭಯ ಕುಶಲೋಪರಿಯಲ್ಲಿ ವಿವರಿಸಿದ. ಕೃಷ್ಣ ಅದನ್ನು ಕೇಳಿದ, ನಕ್ಕು ಬಿಟ್ಟವ. ಎಂಥ ಮೂರ್ಖ, ನನ್ನನ್ನು ಕೊಲ್ತಾನಂತೆ ಅಂತ ನಕ್ಕು ಬಿಟ್ಟ. ಕಂಸನ ನೀಡಬೇಕಾದ ಕಪ್ಪ ಕಾಣಿಕೆಗಳನ್ನು ತಯಾರು ಮಾಡಿರಿ, ಬಿಲ್ ಹಬ್ಬ ನೋಡಲಿಕ್ಕೆ ಮಥುರೆಗೆ ಹೋಗೋಣ ಅಂತ ಕೃಷ್ಣ ನಂದಾದಿಗಳಿಗೆ ತಿಳಿಸಿದ. ನಂದನು ಕೂಡ ತನ್ನ ಎಲ್ಲ ಪ್ರಜೆಗಳಿಗೆ ಹೇಳ್ತಾನೆ, ಹಾಲು ಬೆಣ್ಣೆ ಕಪ್ಪ ಕಾಣಿಕೆ ತಗೊಂಡು ಬಂಡಿಗಳನ್ನು ರೆಡಿ ಮಾಡಿರಿ, ಮಥುರಾಪಟ್ಟಣಕ್ಕೆ ಹೋಗಬೇಕು, ಬಿಲ್ಲು ಹಬ್ಬ ಧನುರ್ಯಾಗ ನೋಡಲಿಕ್ಕೋಸ್ಕರ ಅಂತ ಹೇಳಿ ಕಳಿಸ್ತಾನೆ. ಆಯಿತು, ಎಲ್ಲ ತಯಾರಿ ನಡೆದಿದೆ. ಈ ವಿಷಯ ತಿಳಿಯಿತು ಗೋಪಿಕಾ ಸ್ತ್ರೀಯರಿಗೆ. ಅವರು ದುಃಖವೋ ದುಃಖ, ಗೋಳಾಟವೋ ಗೋಳಾಟ, ಒದ್ದಾಟವೋ ಒದ್ದಾಟ. ಅಕ್ರೂರ ಬಂದಿದ್ದಾನೆ. ಯಾಕೆ? ಕೃಷ್ಣನನ್ನು ಮಥುರೆಗೆ ಕರೆದುಕೊಂಡು ಹೋಗಲಿಕ್ಕೆ. ಕೃಷ್ಣನು ಕೂಡ ಸಿದ್ಧನಾಗಿ ಬಿಟ್ಟಿದ್ದಾನೆ, ನಾನು ಮಥುರೆಗೆ ಬರ್ತೇನೆ, ಹೊರಡೋಣ ಅನ್ನೋ ರೀತಿಯಲ್ಲಿ. ಅವರಿಗೆ ತಳಮಳ ಪ್ರಾರಂಭ ಆಯಿತು. ನಿತ್ಯ ಆ ಮನಮೋಹಕ ಕೃಷ್ಣನ ಸುಂದರ ಮುಖವನ್ನು ನೋಡುವಾಗ ಆನಂದ ಉಂಟಾಗ್ತಿತ್ತು. ಆ ಕಪ್ಪಾದ ಮುಂಗುರುಳೊಂದಿಗೆ ಮನಮೋಹಕ ಮುದ್ದು ಮುಖದ ಕೃಷ್ಣ ದರ್ಶನದಿಂದ ತಮ್ಮ ಎಲ್ಲ ದಣಿವು ಪರಿಹಾರ ಆಗಿಬಿಡ್ತಿತ್ತು. ನವ ಚೈತನ್ಯ ಬರ್ತಿತ್ತು, ಮತ್ತೆ ಕೆಲಸಗಳಿಗೆ ಉತ್ಸಾಹ. ಇನ್ನಿದೆಲ್ಲ ನಾಳೆಯಿಂದ ಕನಸು ಮಾತ್ರ. ಕೃಷ್ಣ ಕರ್ಕೊಂಡು ಬಂದಿದ್ದಾನೆ. ಹೇ ಬ್ರಹ್ಮ, ಏನು ನೀನು ಹುಚ್ಚಾಟ ಇದು, ಹುಡುಗಾಟ ಇದು. ಒಬ್ಬರಲ್ಲಿ ಸ್ನೇಹ ಪ್ರೀತಿಗಳನ್ನು ಮೊದಲು ಹುಟ್ಟಿಸ್ತಿದ್ದಿ, ಅವುಗಳಿಂದ ಅವರು ಸಂತೋಷ ಪೂರ್ಣ ಪಡೋದ್ರೊಳಗಾಗೇನೆ ಅವರನ್ನು ಅಗಲಿಸಿ ಬಿಡ್ತಿದ್ದಿ. ಮತ್ತು ಇದು ಹುಚ್ಚಾಟ ಅಲ್ಲೇನಿದೆ, ಎಂಥ ನಿನ್ನ ಹುಡುಗಾಟ. ಅಕ್ರೂರು ಹೇಳ್ತಾರೆ, ಅಕ್ರೂರ, ಇದು ನಿನ್ನ ಹೆಸರು ಮಾತ್ರ. ನೀನು ಬಂದದ್ದೀಗ ಕೃಷ್ಣನನ್ನು ನಮ್ಮಿಂದ ಅಗಲಿಸ್ಲಿಕ್ಕೆ, ಕರ್ಕೊಂಡು ಹೋಗಲಿಕ್ಕೆ. ಹಾಗಾಗಿ ನೀನು ಕ್ರೂರ, ನಾಟ್ ಅಕ್ರೂರ. ಆ ವಿರಹವೇದನೆಯಿಂದ ಅಂತಹ ಒರಟು ಮಾತು ಬಂದಿದೆ. ಕೃಷ್ಣನಿಗೂ ಮನ ಕರಗ್ತಾ ಇಲ್ಲ, ಅವನು ಹೊರಟೇ ಬಿಡ್ತಾನೆ. ಈ ನಮ್ಮ ಗೋಕುಲದ ಹಿರಿಯರು ಕೂಡ ನಮ್ಮ ಸಂಕಟ ಗೊತ್ತಿದ್ರೂ ಕಣ್ಣು ಮುಚ್ಚಿ ಕೂತಿದ್ದಾರೆ, ಏನು ಮಾಡಲಿಕ್ಕೆ ಬರೋದಿಲ್ಲ ಅನ್ನೋ ರೀತಿಯಲ್ಲಿ. ನಮ್ಮ ಸಹಾಯಕ್ಕೆ ಯಾರೂ ಇಲ್ಲ, ಅಯ್ಯೋ ದೈವವೇ ನಮಗೆ ಪ್ರತಿಕೂಲವಾಗಿದೆಯೋ ಏನೋ ಅಂತೆಲ್ಲ. ಹೇ ಗೋವಿಂದ, ಕೃಷ್ಣ ಬಿಟ್ಟು ನಾವು ಬದುಕೋದಾದ್ರು ಹೇಗೆ? ಇಷ್ಟು ಹಚ್ಕೊಂಡ್ಬಿಟ್ಟಿದೆ ಕೃಷ್ಣನ. ನಿತ್ಯ ಅವನ ದರ್ಶನ, ಅವನ ಒಡನಾಟ, ಅವನ ಮಾತುಗಳು, ತುಂಟಾಟಗಳು, ಚೇಷ್ಟೆಯ ಮಾತುಗಳು ಎಲ್ಲವನ್ನು ನೋಡಿದಾಗ ಆನಂದ ಉಂಟಾಗ್ತಿತ್ತು. ಇನ್ನು ನಾಳೆಯಿಂದ ಯಾವುದೂ ಇಲ್ಲಲ್ಲಪ್ಪ, ಒಂದು ರೀತಿಯ ವಿರಹ ವೇದನೆ ಬಂದಿದೆ. ಹೇ ಗೋವಿಂದ ಮಾಧವ ಎಂದು ಮುಂತಾಗಿ ತಳಮಳಗೊಂಡು ಬಿಕ್ಕಿ 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 ಅಳುತ್ತಾ ದುಃಖಿಸತೊಡಗಿದ್ದಾರೆ. ಮರು ದಿವಸ ರಥ ಸಿದ್ಧವಾಗಿದೆ. ಅಕ್ರೂರ ಪ್ರಯಾಣಕ್ಕೆ ಸಿದ್ಧನಾಗಿದ್ದಾನೆ, ರಥ ಓಡಿಸ್ಲಿಕ್ಕೆ. ಗೊಲ್ಲರು ಕಪ್ಪ ಕಾಣಿಕೆ, ಹಾಲು ಬೆಣ್ಣೆ ಎಲ್ಲವನ್ನು ರೆಡಿ ಮಾಡಿಕೊಂಡು ಬಂಡಿಗಳನ್ನು ಸಿದ್ಧಪಡಿಸಿದ್ದಾರೆ. ಅಕ್ರೂರ
ರಾಮಕೃಷ್ಣರನ್ನು ಕೂಡಿಸಿಕೊಂಡು ರಥವನ್ನು ನಡೆಸ್ತಾ ಇದ್ದಾನೆ. ಈ ಬೀಳ್ಕೊಡುಗೆಯ ಹೃದಯ ಸ್ಪರ್ಶಿ ಸನ್ನಿವೇಶವನ್ನು ವ್ಯಾಸರು ವರ್ಣನೆ ಮಾಡಿದ್ದಾರೆ. ಗೋಪಿಯರು ಆ ರಥದ ಹಿಂಬದಿಯಲ್ಲೇನೆ ಹೆಜ್ಜೆ ಹಾಕ್ತಾ ಸ್ವಲ್ಪ ದೂರ ಹೋಗಿದ್ದಾರಷ್ಟೆ. ಕೃಷ್ಣ ಚಿಂತೆ ಮಾಡಬೇಡಿ, ನಾನು ಬೇಗನೆ ಕಾರ್ಯ ಮುಗಿಸಿ ಮಥುರಾಪಟ್ಟಣದಿಂದ ವಾಪಸ್ ಪುನಃ ಗೋಕುಲಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳ್ತಾನೋ ಏನೋ ಅಂತ ಆ ಮಾತಿಗೋಸ್ಕರ ಕಾಯ್ತಾ ಇದ್ದರು. ಕೃಷ್ಣ ಹೇಳಿಲ್ಲ ಆ ಮಾತನ್ನು, ಆದರೆ ದೂತರ ಮೂಲಕ ಆ ಸಂದೇಶವನ್ನು ಕಳಿಸಿಕೊಟ್ಟ. ರಥ ಮುಂದೆ ಹೋಯಿತು. ಕೃಷ್ಣನ ಕುಳಿತಿದ್ದ ರಥದ ಧ್ವಜ ಕಾಣಿಸುವವರೆಗೆ ಇವರು ಕೈ ಮಾಡ್ತಾನೆ ಇದ್ದಾರೆ, ಟಾಟಾ ಟಾಟಾ ಕೃಷ್ಣ ಅನ್ನೋ ರೀತಿಯಿಂದ. ರಥ ಮುಂದೆ ಹೋಗ್ತಾ ಇದೆ, ಧ್ವಜ ಕಾಣಿಸ್ತಾ ಇದೆ ಅಷ್ಟೇ, ರಥ ಕಾಣಿಸ್ತಾ ಇಲ್ಲ, ಕೃಷ್ಣ ಕಾಣಿಸ್ತಾ ಇಲ್ಲ, ರಥದ ಧ್ವಜ ಕಾಣಿಸ್ತಾ ಇದೆ. ಹಾಗೆಯೇ ರಥದ ಧೂಳು ಕಾಣಿಸ್ತಾ ಇದೆ ಮತ್ತು ಕೈ ಮಾಡ್ತಾನೆ ಇದ್ದಾರೆ. ಆ ಕಡೆಗೇ ನೋಡುತ್ತಾ ನೆಟ್ಟ ಕಣ್ಣು ನೆಟ್ಟ ದೃಷ್ಟಿ ಇಟ್ಟು ಗೊಂಬೆಗಳಂತೆ ನಿಶ್ಚಲರಾಗಿ ಇದ್ದುಬಿಟ್ಟಾರಂತೆ. ಇದು ಆತ್ಮೀಯರನ್ನು ನಾವು ಬೀಳ್ಕೊಡುವಾಗ ಇರುವ ಹೃದಯಸ್ಪರ್ಶ ಸನ್ನಿವೇಶ ಅನ್ನೋ ಮಾತನ್ನು ನೋಡ್ತಕ್ಕಂಥದ್ದು. ರಥ ಮುಂದೆ ಸಾಗಿ ಬರ್ತದೆ, ಯಮುನಾ ದಡಕ್ಕೆ ಬರ್ತದೆ. ಆಗ ಕ್ರೂರನಿಗೆ ಅತ್ಯಾಶ್ಚರ್ಯ ಅನುಭವ ಉಂಟಾಗ್ತದೆ. ರಥ ಅಲ್ಲಿ ಬಂದ ಕೂಡಲೇ ರಾಮಕೃಷ್ಣರು ರಥದಿಂದ ಕೆಳಗಿಳಿದು ಯಮುನೆಯಲ್ಲಿ ಆಚಮನ ಮಾಡಿ ನೀರು ಕುಡಿದು ಪುನಃ ರಥದಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಆ ಕ್ರೂರನು ಹೇಳಿದ, ನಾನು ಸ್ವಲ್ಪ ಮಾಧ್ಯಾಹ್ನಿಕ ಸಂಧ್ಯಾ ವಂದನೆ ಮುಗಿಸಿಬಿಡ್ತೇನೆ, ಸ್ವಲ್ಪ ಅವಕಾಶ ಮಾಡಿಕೊಡಬೇಕು ಅಂತ ಕೃಷ್ಣನ ಕೇಳಿಕೊಂಡ. ಆಯಿತು, ಹೋಗಿದ್ದಾನೆ. ಅಲ್ಲಿ ಸ್ನಾನ ಮಾಡಿದ ಯಮುನೆಯಲ್ಲಿ. ಸ್ನಾನ ಮಾಡುವಾಗ ಏನು ಮುಳುಗು ಹಾಕಿದ್ದಾನೆ, ಆಶ್ಚರ್ಯ ದೃಶ್ಯ ಕಾಣಿಸ್ತವನಿಗೆ. ಅಲ್ಲಿ ರಾಮಕೃಷ್ಣರು ಅವರು ಕಾಣಿಸ್ತಾ ಇದ್ದಾರೆ. ಅರೆ, ರಥದಲ್ಲಿ ಕೂತ್ಕೊಂಡಿರಿ, ನಾನು ಈಗ ಬರ್ತೇನೆ ಅಂತ ಹೇಳಿ ಬಂದಿದ್ದೇನೆ, ಅವ್ರು ಅಲ್ಲಿ ಕೂತಿದ್ದಾರೆ, ಮತ್ತು ಇಲ್ಲಿ ಹೇಗೆ ಬಂದಿರಿ ಇವರು? ಮೇಲೆ ನೋಡ್ತಾ ರಥದಲ್ಲಿಯೂ ಇದ್ದಾರೆ. ಅರೆ, ಮತ್ತು ಅಲ್ಲಿ ನೋಡಿದಲ್ಲ ನಾನು ನೀರಿನಲ್ಲಿ, ಮತ್ತೆ ಮುಳುಗು ಹಾಕಿದ ನೋಡಂತೆ, ಮತ್ತು ಅಲ್ಲಿಯೂ ಇದ್ದಾರೆ. ಅರೆ, ಇದೇನಿದು? ಮತ್ತೆ ಮತ್ತೊಮ್ಮೆ ಮೇಲಕ್ಕೆ ಬಂದ, ಅಲ್ಲಿ ರಥದಲ್ಲಿ ಹೀಗೆ ಮುಳುಗೋದು ಏಳೋದು, ಎದ್ದು ಮುಳುಗಿ ಎದ್ದು ಆ ಕೃಷ್ಣ ಬಲರಾಮರನ್ನು ನೋಡಿದ್ದಾನೆ. ಆಶ್ಚರ್ಯ ಆಗಿಬಿಡ್ತದೆ ಅವನಿಗೆ. ಬೆಕ್ಕಸ ಬೆರಗಾಗಿ ರೋಮಾಂಚನಗೊಂಡು ಆನಂದ ಬಾಷ್ಪ ಸುರಿಸ್ತಾ ಸ್ತೋತ್ರವನ್ನು ಮಾಡಿದ್ದಾನೆ ಅಕ್ರೂರ. ಹೇ ಪ್ರಭೋ, ನೀನು ಸರ್ವವ್ಯಾಪ್ತ, ಸರ್ವೋತ್ತಮ, ಸರ್ವಶಬ್ದ ವಾಚ್ಯ, ಎಲ್ಲ ಸಾಮಗ್ರಿಗಳಲ್ಲಿ ನಿಂತು ಎಲ್ಲರೂ ನೀಡುವ ಪೂಜೆಯನ್ನು ನೀನೇ ಸ್ವೀಕರಿಸುತ್ತಿ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅನ್ನುವಂತೆ ಆಕಾಶದಿಂದ ಬಿದ್ದ ನೀರು ಅದು ಎಲ್ಲೇ ಬೀಳದು, ಅದು ಒಂದು ಯಾವುದೋ ಸಣ್ಣ ಹಳ್ಳವಾಗಿಯೋ ಕೊಳ್ಳವಾಗಿಯೋ ನದಿ ಎಲ್ಲಿ ಬೇಕಾದ್ರೆ ಸೇರಿಕೊಳ್ಳಿ, ಆ ಎಲ್ಲ ನೀರು ಕೂಡ ಕೊನೆಗೆ ಸೇರೋದು ಸಮುದ್ರವನ್ನೇ. ಹಾಗೆಯೇ ಯಾವುದೇ ಹೆಸರಿನಿಂದ ನಾವು ಪೂಜೆ ಸಲ್ಲಿಸಿದರೂ ಕೂಡ ಕೇಶವಂ ಪ್ರತಿಗಚ್ಚತಿ, ಅದು ಭಗವಂತನಿಗೆ ಸೇರ್ತಕ್ಕಂಥದ್ದು. ವಿವಿಧ ನಾಮ ರೂಪ ಉಪಾಸನೆ ಎಲ್ಲವೂ ಕೂಡ ಸರ್ವೇಶ್ವರನಾಗಿರ್ತಕ್ಕಂತಹ ನಿನಗೇ ಅರ್ಪಿತ. ನಿನ್ನ ದಶಾವತಾರವೂ ಸೇರಿದಂತೆ ವಿವಿಧ ಅವತಾರ ಎಲ್ಲ ನಿನ್ನ ಲೀಲೆಯಾಗಿದೆ. ಬ್ರಹ್ಮಾದಿಗಳೂ ಕೂಡ ನಿನ್ನ ಮಹಿಮೆಯನ್ನು ಸಂಪೂರ್ಣವಾಗಿ ಅರಿಯರು. ಮಹಾಜ್ಞಾನಿಗಳು ಬ್ರಹ್ಮಾದಿಗಳು, ಲಕ್ಷ್ಮಿಗೂ ಸಹಿತ ಅವರಿಗೇ ತಿಳಿಲಿಲ್ಲ ಅಂದಮೇಲೆ ಇನ್ನು ಉಳಿದೋರು ಗತಿಯೇ ನಿನ್ನ ಅನ್ನುವ ಚಿಂತನೆಯನ್ನು ಕೂಡ ಮಾಡಿದ್ದಾನೆ. ಅನ್ಯರ ಪಾಡೇನು, ರಮಾದಿಗಳಿಗೂ ಕೂಡ ನಿನ್ನ ತಿಳ್ಕೊಳ್ಳಿ ಸಾಧ್ಯವಾಗ್ತಾ ಇಲ್ಲ ಅಂತ ಸ್ತೋತ್ರ ಮಾಡ್ತಾನೆ. ಮೂಢನಾದ ನಾನು ಸರ್ವ ಸುಖಪ್ರದನಾಗಿರತಕ್ಕಂತಹ ಸರ್ವೇಶ್ವರನಾಗಿರ್ತಕ್ಕಂತಹ ನಿನ್ನನ್ನು ಬಿಟ್ಟು ಈ ಸಂಸಾರ ಸುಖಕ್ಕೆ ಮನಸ್ಸೋತು ಮೋಸ ಹೋಗಿಬಿಟ್ಟೆ. ಕರ್ಮಾದಿಗಳ ಪ್ರಭಾವದಿಂದ ಮನಸ್ಸು ಹಾಗೂ ಇಂದ್ರಿಯಗಳನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ನನಗೆ. ಇಂತಹ ದುರಾಸೆಯ ನನ್ನಂಥವನಿಗೂ ನಿನ್ನ ದರ್ಶನ ನೀಡಿದ್ದೆಲ್ಲ ಭಗವಂತ, ಇದು ನಿನ್ನ ಅನುಗ್ರಹವಲ್ಲದೆ ಬೇರೆ ಏನೂ ಅಲ್ಲ ಅಂತೆಲ್ಲ ಸ್ತೋತ್ರ ಮಾಡ್ತಾನೆ. ಇಂತಹ ಕರುಣಾಮೂರ್ತಿಗೆ ನಮೋ ನಮಃ ಅಂತ ಸ್ತೋತ್ರವನ್ನು ಅಕ್ರೂರ ಮಾಡಿದ್ದಾನೆ. ಶ್ರೀಕೃಷ್ಣ.